ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವತ್ತು ನಾವು ಪಾರಿವಾಳ ಮತ್ತು ಇರುವೆಯ ಗೆಳೆತನದ ಕಥೆಯನ್ನು ನೋಡೋಣ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿತ್ತು. ಆ ಕಾಡಿನಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳು ವಾಸಿಸ್ತಾ ಇದ್ವು. ಆ ಕಾಡಿನ ಪಕ್ಕದಲ್ಲಿ ರಾಂಪುರ ಎನ್ನುವಂತಹ ಒಂದು ಹಳ್ಳಿ ವಿಶಾಲವಾಗಿ ಬೆಳೆದಿತ್ತು. ಅಲ್ಲಿನ ಅನೇಕ ಜನರು ಕೃಷಿಯನ್ನ ಮಾಡ್ತಾ ಇದ್ರು. ಆದ್ರೆ ರಾಮು ಎನ್ನುವಂತಹ ಒಬ್ಬ ವ್ಯಕ್ತಿ ಆ ಊರಲ್ಲಿ ಕಟ್ಟಿಗೆ ವ್ಯಾಪಾರ ಮಾಡ್ತಾ ಇದ್ದ. ಅವನ ಕಟ್ಟಿಗೆ ವ್ಯಾಪಾರ ತುಂಬಾನೇ ಚೆನ್ನಾಗಿತ್ತು. ಪ್ರತಿದಿನ ಕಾಡಿಗೆ ಹೋಗಿ ಕಾಡಿನ ಮರಗಳನ್ನೆಲ್ಲ ರಾಮು ಕಡಿತಾ ಇದ್ದ. ಕಡಿದ ಕಟ್ಟಿಗೆಗಳನ್ನೆಲ್ಲ ಮನೆಗೆ ತಂದು ರಾಮು ಅದನ್ನು ಹಳ್ಳಿಯಲ್ಲಿ ಬೇಕಾದವ್ರಿಗೆ ಹಣಕ್ಕೆ ಮಾಡ್ತಾ ಇದ್ದ. ಹೀಗೆ ದಿನಗಳು ಕಳೀತಾ ಹೋಯಿತು. ರಾಮು ಎಂದಿನಂತೆ ಬೆಳಗ್ಗೆ ಕಾಡಿಗೆ ಬಂದವನೇ ಒಂದು ಮರನ ಕಡಿಯೋಕೆ ಶುರು ಮಾಡಿಕೊಂಡ. ಆದರೆ ಪಾಪ ಚಿಂಟು ಪಾರಿವಾಳ ಆ ಮರದಲ್ಲಿ ಗೂಡು ಕಟ್ಕೊಂಡು ವಾಸಿಸ್ತಾ ಇತ್ತು. ಮರ ಕಡಿಯೋ ವಿಷಯ ಅದಕ್ಕೆ ಗೊತ್ತೇ ಇಲ್ಲ. ಚಿಂಟು ಅಪಾಯದಲ್ಲಿರೋದನ್ನ ಚಿಂಟುವಿನ ಗೆಳೆಯ ಮೋಂಟು ನೋಡ್ದ. ಅಯ್ಯೋ, ಚಿಂಟು ಇರೋ ಮರನ ಕಡಿತಿದ್ದಾನೆ ಇವನು. ಚಿಂಟು ಈಗ ಬಿದ್ದು ಹೋಗ್ತಾಳೆ. ನಾನು ಅವಳನ್ನ ಹೇಗಾದರೂ ಕಾಪಾಡ್ಕೊಳ್ಬೇಕು. ಮೋಂಟು ಒಂದು ಉಪಾಯನ ಮಾಡಿ ಬೇಗ ಬೇಗ ಹೋಗಿ ರಾಮುನ ಕಾಲನ್ನು ಜೋರಾಗಿ ಕಚ್ಬಿಡ್ತು. ನೋವು ತಡೆಯಲಾರ್ದೆ ರಾಮು ಹಾವೇನಾದರೂ ಕಚ್ಬಿಡ್ತಾ ಅಂತ ಭಯಗೊಂಡು ಅಲ್ಲಿಂದ ಓಡೋದ. ರಾಮುನ ಬೊಬ್ಬೆನ ಕೇಳಿಸ್ಕೊಂಡಂತಹ ಚಿಂಟು ಪಾರಿವಾಳಗೆ ತಾನು ಅಪಾಯದಲ್ಲಿದ್ದ ವಿಷಯ ತಿಳಿತು. ಧನ್ಯವಾದಗಳು ಗೆಳೆಯ, ನೀನಿವತ್ತು ನನ್ನ ಪ್ರಾಣನ ಉಳಿಸ್ಬಿಟ್ಟೆ. ಪರವಾಗಿಲ್ಲ ಗೆಳತಿ, ನಿನ್ನನ್ನು ಕಾಪಾಡೋದು ಗೆಳೆಯನಾಗಿ ನನ್ನ ಕರ್ತವ್ಯ. ಇನ್ನೂ ಈ ಮರದಲ್ಲಿ ನೀನಿರಬೇಡ, ಬೇರೆ ಮರದಲ್ಲಿ ಗೂಡು ಕಟ್ಕೋ ಚಿಂಟು. ನಾನು ನಿನಗೆ ಸಹಾಯ ಮಾಡ್ತೀನಿ. ಯಾಕಂದರೆ ಆ ವ್ಯಕ್ತಿ ಇನ್ನೊಮ್ಮೆ ಬರಬಹುದು ಮರ ಕಡಿಯೋಕೆ. ಆಗ ನೀನು ಪುನಃ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತೀಯ ಚಿಂಟು, ಸರಿನಾ? ಹಾಗೇ ಆಗಲಿ ಗೆಳೆಯ ಮೋಂಟು, ನಾನು ಬೇರೆ ಮನೆ ಕಟ್ಕೋತೀನಿ. ಅಂದಿನಿಂದ ಪಾರಿವಾಳ ಮತ್ತು ಇರುವೆ ಕಾಡಿನಲ್ಲಿ ಸಂತೋಷದಿಂದ ಜೀವಿಸೋಕೆ ಶುರು ಮಾಡಿದ್ವು.